ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬಡ ಹುಡುಗ ಇದ್ದ. ಅವನ ಹೆಸರು ಅರುಣ್. ಅವನ ತಂದೆಯ ತಾಯಿ ರೈತರು ಮತ್ತು ಅವರಿಗೆ ದಿನಗೂಲಿ ಕೆಲಸ ಮಾಡಿ ಜೀವನ ಸಾಗಿಸುವುದು ಕಷ್ಟವಾಗಿತ್ತು. ಅರುಣ್ ಚಿಕ್ಕವನಿದ್ದಾಗಲೇ ಅವನಿಗೆ ಓದುವುದರಲ್ಲಿ ಅಪಾರ ಆಸಕ್ತಿ ಇತ್ತು. ಆದರೆ ಪುಸ್ತಕಗಳು ಮತ್ತು ಶಾಲೆ ಶುಲ್ಕ ಕೊಡಲು ಅವರಿಗೆ ಸಾಧ್ಯವಿರಲಿಲ್ಲ. ಒಂದು ದಿನ ಅರುಣ್ ತನ್ನ ಗ್ರಾಮದ ಪುಸ್ತಕ ಭಂಡಾರದಲ್ಲಿ ಉಚಿತವಾಗಿ ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದ. ಅವನು ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಓದುತ್ತಿದ್ದ ಮತ್ತು ದಿನದಲ್ಲಿ ತನ್ನ ಕುಟುಂಬಕ್ಕೆ ಸಹಾಯ ಮಾಡುತ್ತಿದ್ದ. ಅವನ ಪರಿಶ್ರಮ ಮತ್ತು ದೃಢನಿಶ್ಚಯವನ್ನು ನೋಡಿ ಊರಿನ ಶಿಕ್ಷಕರು ಅವನಿಗೆ ಮಾರ್ಗದರ್ಶನ ನೀಡಿದರು. ಕ್ರಮೇಣ ಅರುಣ್ ತನ್ನ ಶಿಕ್ಷಣದಲ್ಲಿ ಉತ್ತಮವಾಗಿ ಮುಂದುವರಿದ. ಅವನು ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿ ಪಡೆದು ಶಿಷ್ಯವೃತ್ತಿ ಗೆದ್ದುಕೊಂಡ. ಅವನು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿ ಒಬ್ಬ ಯಶಸ್ವಿ ಇಂಜಿನಿಯರ್ ಆದ. ಅವನು ತನ್ನ ಕುಟುಂಬವನ್ನು ಬಡತನದಿಂದ ಹೊರತಂದು ಇತರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ. ಅರುಣ್ನ ಕಥೆ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಕನಸುಗಳನ್ನು ಬಿಡಬೇಡಿ. ಪರಿಶ್ರಮ, ಸಹನೆ ಮತ್ತು ದೃಢ ನಿಶ್ಚಯದಿಂದ ಯಾವುದೇ ಗುರಿಯನ್ನು ಸಾಧಿಸಬಹುದು. ಆದ್ದರಿಂದ ಎಂದಿಗೂ ಹಿಂಜರಿಯಬೇಡಿ. ನಿಮ್ಮ ಕನಸುಗಳನ್ನು ಹಿಂಬಾಲಿಸಿ, ಯಶಸ್ಸು ನಿಮ್ಮದಾಗಲಿದೆ.